ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೌದು, ಅದಕ್ಕೆ ಗಂಡನ್ ಬುಟ್ಟಿಗಾಕೋ ಇದ್ಯಾನ ಇತ್ತೀಚೆಗೆ ಸ್ನೇಹ ಸಂದಾಗೆ ಕಲ್ತಾವಳೆ. ಇನ್ಮೇಲೆ ಏನೇ ಆದರೂ ಯಾವುದೇ ಕಾರಣಕ್ಕೂ ಕಂಟಿ ಮಾವ ನಮ್ಮ ಕೈ ಬಿಟ್ಟು ಹೋಗಬಾರ್ದು. ಆ ರೀತಿ ನಾವು ನೋಡ್ಕೋಬೇಕು. ಅತ್ತೆ, ನೀವೇನೋ ಯೋಚನೆ ಮಾಡಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ. ಮಿಸ್ಸೋ, ರಾತ್ರಿ ನಡೆದಿದ್ದೆ ಇನ್ನೂ ಕಣ್ಣಲ್ಲಿ ಹಂಗೇ ಕುಂತೈತೆ. ಅಷ್ಟರಲ್ಲಿ ನೀವು ಇನ್ನೂ ಖುಷಿ ಕೊಡೋ ಥರ ಬೆಳಗ್ಗೆನೆ ಕಣ್ಣಿಗೆ ತಂಪು ಕೊಟ್ಬಿಟ್ರೆ ಹೆಂಗೆ ಮಿಸ್ಸೋ? ನಿಮ್ಮನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸ್ತೈತೆ. ಮಾತತ್ತೆ ಅಂದ್ಕೊಂಡ್ರಾ? ಇಲ್ಲ ಮಿಸ್ಸೋ, ನೀವು ಬಿಡಿಸ್ತಿರೋ ಆ ಚಿತ್ರಕ್ಕೆ ನನ್ನ ಮನಸ್ಸು ಇಲ್ಲಿ ಬಣ್ಣ ತುಂಬ್ಕೊತೈತೆ. ದೊರೆ, ಪೇಪರ್ ತಗೊಂಡು ಹೋಗೋಣ ಅಂತ ಬಂದಿದ್ದೊರೆ. ತಗೊಂಡೋಗಿ. ನನ್ನ ಮಗ ನನ್ನ ಸೊಸೆ ನೋಡಿ ಪ್ರಪಂಚನೇ ಮರ್ತವನಂದ್ರೆ ಇದಕ್ಕಿನ್ನ ಖುಷಿ ಇಸಿಯ ಯಾವ್ದ್ರಾಗೈತೆ? ಕಂಟಿ ಹುಟ್ಟೋಕ್ ಮೊದಲು ನಾನು ಬಂಗಾರನ ಹಿಂಗೆ ಅಲ್ಲಿ ನೋಡ್ತಾ ಇದ್ದಿದ್ದು. ಕಂಟಿ, ಏ ಕಂಟಿ, ಏನೆಲ್ಲ ಮಾಡ್ತಿದ್ಯಾ? ಅಪ್ಪಯ್ಯ, ಅದು ಕೂಡ್ಸಿ ಪೇಪರ್ ಓದ್ತಾ ಇದ್ದೆ. ಏನಕ್ಕವ್ರೆ? ಅದು ನಮ್ಮ ಊರ ಹಬ್ಬದ ಬಗ್ಗೆ ಹಾಕೋರಪ್ಪಯ್ಯ. ಸಾನೆ ಖುಷಿ ಆಯ್ತಕಲ್ಲ. ಯಾಕಪ್ಪಯ್ಯ? ನಮ್ಮೂರ್ ವಿಷಯ ಇಂಗ್ಲಿಷ್ ಪೇಪರ್ಗೆ ಬಂದೈತೆ ಅಂದ್ರೆ ಖುಷಿನೇ ಅಲ್ವೇ? ಹೌದೌದು. ಏನಪ್ಪ, ಎಲ್ಲಿ ಹೋಯ್ತಾ ಇದೀಯಾ? ನಾನೇ ಹೋಯ್ತೀನಿ, ನೀನ್ ಇಲ್ಲೇ ಕುಂತ್ಕ. ಮಾವಯ್ಯ ಇರಿ, ನಾನು ಬರ್ತೀನಿ. ಆಮೇಲೆ ಮಾವಯ್ಯ, ನೀವು ಈ ನಡುವೆ ವಾಕಿಂಗ್ ಮಾಡೋದೇ ಮರ್ತ್ಬಿಟ್ಟಿದ್ದೀರಾ. ನಾಳೆಯಿಂದ ವಾಕಿಂಗ್ ಮಿಸ್ ಮಾಡೋ ಹಾಗಿಲ್ಲ. ಆಯ್ತವ, ಇನ್ಮೇಲೆ ತಪ್ಸಕ್ಕಿಲ್ಲ. ಸರಿ ಬನ್ನಿ, ನಾನು ನಿಮ್ಗೆ ಕಾಫಿ ಮಾಡ್ಕೊಡ್ತೀನಿ. ಬರವ. ಮಾವ, ಸ್ನೇಹನ್ ಕಂಡ್ರೆ ಕಳೆದೋಗೋಷ್ಟು ಪ್ರೀತಿ ಅಲ್ವಾ ನಿಂಗೆ? ಅತ್ತೆ ಬಗ್ಗೆ ನೀನು ಈ ನಡುವೆ ಗಮನ ಕೊಡ್ತಾ ಇಲ್ಲ ಮಾವ. ಯಾಕದ? ಈಗೇನಾಯ್ತು? ಮನೇಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸು. ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ? ಮುರುಳಿ ಕುಡ್ಕೊಂಡ್ ಬಂದಿದ್ದ. ನ್ಯಾಯ ಧರ್ಮಕ್ಕೆ ಬಡ್ಡಿ ನಮಗ ಬಿಟ್ರೆ ಬೇರೆ ಯಾರು ಇಲ್ವೇ ಇಲ್ವಂತೆ.
ನನ್ ಕುಡಿಯೋದಕ್ಕೆ ನೀವೇ ಕಾರಣ. ಇಷ್ಟಕ್ಕೆಲ್ಲ ಕಾರಣ ನೀವು, ನಿಮ್ ಸೊಸೆ. ಕರ್ರಿ ಅವ್ರನ್ನ. ನಿಮ್ ಸೊಸೆ ನೀವು ಅದ್ಬಸ್ತಲ್ಲಿ ಇಟ್ಕೊಳಕ್ ಆಗಲ್ಲ ಅಂತಂದ್ರೆ ನಿಮ್ಗೆ ಯಾಕ್ರಿ ಬೇಕು ಊರು ಸಾಬ್ರಿ? ನಿಮ್ಗೆ ಯಾಕ್ರಿ ಬೇಕು ಪಂಚಾಯ್ತಿ? ನ್ಯಾಯ ಕೊಡೋ ನ್ಯಾಯದೇವತೆ ಪಟ್ಟ ಯಾಕ್ರಿ ಬೇಕು ನಿಮ್ಗೆ? ಬಿಟ್ಟಾಗ್ರಿ ಅಲ್ರ, ಬಿಡಾಗೆ. ಇಷ್ಟೇ ಆದ್ರೆ ಪರವಾಗಿಲ್ಲ, ಏನೋ ನೋವಲ್ಲಿ ಮಾತಾಡ್ತಿದ್ದಾನೆ ಅಂತ ಅನ್ಕೋಬಹುದು. ಆದ್ರೆ ಸ್ನೇಹನ ಎಷ್ಟು ಕೆಟ್ಟಾಗೆ ಏಕವಚನದಲ್ಲಿ ಮಾತಾಡ್ಸ್ದಾಗ ಗೊತ್ತಾ? ಅವನ್ ಸಂಸಾರ ಹಾಳಾಗೋದಕ್ಕೆ ಸ್ನೇಹನೇ ಕಾರಣ ಅಂತ ಹೇಳ್ದ. ಅಷ್ಟೇ ಅಲ್ಲದೆ ಅತ್ತೆಗೂ ಬಾಯಿಗೆ ಬಂದಂಗೆ ಬೈದ. ನೀವೊಬ್ರು ನ್ಯಾಯ ಕೊಡೋರ? ನಿಮ್ಗೆ ಯಾಕೆ ಬೇಕು ಈ ಪಂಚಾಯತಿ? ನಿಮ್ಮ ಮನೆ ಸೊಸೆನೇ ನೀವು ಕಂಟ್ರೋಲಲ್ಲಿ ಇಟ್ಕೊಳಕ್ಕಾಗಿಲ್ಲ ಅಂದಮೇಲೆ ಊರವ್ರಿಗೆಲ್ಲ ಪಾಠ ಹೇಳ್ತೀರಾ ಅಂತ ಜೋರಾಗಿ ಬೈದಿದ್ದು ಅಲ್ಲದೆ ಏನ್ ಮಾಡ್ದ? ಬೇಡ ಬಿಡು, ನಿನಗೆ ವಿಷಯ ಗೊತ್ತಾಗಿದೆ ಅಂತ ಅತ್ತೆ ಗೊತ್ತಾದ್ರೆ ಸುಮ್ಮನೆ ನೊಂದ್ಕೋತಾರೆ. ಅದನ್ನ ನಾನು ನೋಡ್ಕೊತೀನಿ. ಮುಂದೇನೈತಂತ ಹೇಳು. ಅದು ಅತ್ತೆ ಮೇಲೆ ಕೈ ಮಾಡಕ್ ಹೋದ. ನಿಮಗೋಸ್ಕರ ವಸೂಲ್ ಮಾಡ್ಕೊಳಕ್ಕೆ ಅಂತ ನಂಜವನ್ ಮನೆಗೆ ಒಂಟು ನಿಂತವಳೆ ರಾಧ. ಇನ್ನೊಬ್ರು ನೋವನ್ನ ಅರಿಯುವಂಥ ಗುಣ ಅದು 7 ಜನಕ್ಕೆ ಬರ್ತೈತೆ, 7 ಕೋದಂಡ. ನಿಮ್ಮನ್ನು ನೋಡಿ ಬೆಳೆದ ಹುಡುಗಿ ನಿಮ್ಮ ಗುಣನೇ ಮೈಗೂಡಿಸ್ಕೊತಾ ಇದ್ದಾಳೆ. ಅವಳಿಗೆ ಯಾವತ್ತು ಒಂದೇನು ಆಗ್ದಿರಂಗೆ ಮಾಡ್ಕೋಬೇಕು ಕೋದಂಡ. ಸರಿ ಅಮ್ಮರ್. ಅಯ್ಯೋ ಶಿವನೇ, ಈಗ ತೊಂದರೆ ಆಗ್ತೈತೆ ಅಂತಂದ್ರೆ ವಸು ಜೊತೆ ಆಗಿರ್ತೀನಿ ಅಂತ ನಿಂಗೆ ಯಾರು 7 ಅಂದಿದ್ದು? ಅಮ್ಮ, ಏನೋ ಅತ್ತೆ ಹತ್ರ ಸ್ವಲ್ಪ ಜಾಸ್ತಿ ಒಳ್ಳೆಯವಳು ಅನ್ನಿಸ್ಕೊಳಕ್ಕೆ ಬಾಯಿ ಮಾತು ಹೀಗಂದೆ. ಆದರೆ ಇಷ್ಟೊಂದು ಸೀರಿಯಸ್ ಆಗಿ ತಗೋತಾರೆ ಅಂತ ಯಾರಿಗೆ ಗೊತ್ತಿತ್ತು? ಈಗ ಏನು ಮಾಡೋದು? ಅಮ್ಮ, ಅದನ್ನ ನೀನು ಹೇಳಬೇಕು. ಪ್ಲೀಸ್ ಅಮ್ಮ, ಹೇಗಾದರೂ ಮಾಡಿ ನಾನು ಅಲ್ಲಿಗೆ ಹೋಗೋದನ್ನ ತಪ್ಪಿಸು ಪ್ಲೀಸ್ ಅಮ್ಮ. ಸರಿ, ನಾನು ನಂಜವನ್ ಮನೆಗೆ ಹೋಗಿ ಮುಂದೆ ಏನು ಮಾಡಬೇಕು ಅಂತ ಪ್ಲಾನ್ ಮಾಡ್ತೀನಿ. ನೀನು ಇಲ್ಲೇ ಅಕ್ಕೆ ಜೊತೆಯಾಗಿದ್ದು ಅಕ್ಕೆಗೆ ಇನ್ನಷ್ಟು ಹತ್ರ ಆಗೋ ಕಡೆ ಗಮನ ಕೊಡು, ತಿಳಿತಾ? ಸರಿ ಸರಿ ಸರಿ, ನಿನ್ನ ಬಟ್ಟೆನೆಲ್ಲ ತೆಗೆದಿಡು, ನನ್ನ ಬಟ್ಟೆನ ತಗೊಂಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.